ಜನವರಿ 10ನೇ ತಾರೀಕು. ಯಾಕೆಂದ್ರೆ ಈಗ ಮುಖ್ಯವಾಗಿ ನಾವು ರೀಚ್ ಮಾಡಬೇಕಾಗಿರೋದೆ ಡೇಟು. ಯಾಕಂದ್ರೆ ಈಗೆಲ್ಲ ಒಂದು ದಿನ ಈಗ ಸುಮ್ಮನೆ ಫೋನ್ ತೆಗೆದ್ರೆ ಒಂದು 100 ಕಂಟೆಂಟ್ಗಳು ಬರುತ್ತೆ. ಅವ್ರವ್ರು ಇರೋ ಬ್ಯುಸಿನಲ್ಲಿ ಯಾರಿಗೂ ಡೇಟೇ ನೆನಪಿರಲ್ಲ. ಕೆಲವು ಟೈಮು ಈಗ ನಂದು ಉಪಾಧ್ಯಕ್ಷ ಒಂದಷ್ಟು ನಾನು ಚೆನ್ನಾಗಿ ಮಾಡಿದೆ ಅನ್ಕೊಂಡೆ ಪ್ರಮೋಷನ್ನು. ಬಟ್ ಯಾರೋ ಒಬ್ರು ನಮ್ಮ ಸ್ನೇಹಿತರು ಪೊಲೀಸ್ ಅವ್ರು ಕೇಳಿದ್ರು, 50 ದಿನ ಆಗಿ ಥಿಯೇಟ್ರಿಂದ ಆಚೆ ಹೋಗ್ಬಿಟ್ಟಿತ್ತು, ಯಾವಾಗ ರಿಲೀಸು, ಸಾಂಗ್ ಚೆನ್ನಾಗಿದೆ ನಿಂದು ಅಂದ್ರು. ಸೊ ಎಷ್ಟೇ ಪ್ರಮೋಷನ್ ಮಾಡಿದ್ರು ಸಾಲಲ್ಲ, ಆ ಲೆವೆಲ್ಗೆ ಆಗೋಗಿದೆ. ಯಾಕಂದ್ರೆ ಎಲ್ಲ ಅವ್ರವ್ರು ಬ್ಯುಸಿ ಇದ್ರಲ್ಲಿ ಇರ್ತಾರೆ. ಹಂಗಾಗಿ ಜನವರಿ 10ನೇ ತಾರೀಕು ದಯಮಾಡಿ ನೋಡಿ. ಇದೊಂದು ಹೊಸ ತರದ ಶರಣ್ ಸರ್ ಕೆರಿಯರ್ ಅಲ್ಲೂ ಇದು ಬೇರೆ ಜಾನರ್ ಸಿನಿಮಾ. ಈ ಹಿಂದೆ ಅವತಾರ ಪುರುಷ ಬಂದಿದ್ದು, ಬಟ್ ಅದೇ ಬೇರೆ. ಬಟ್ ಈ ಚೂಮಂತರೇ ಒಂದು ಬೇರೆ ತರ ಜಾನರು. ಖುಷಿ ಆಗಿದೆ ಎಲ್ರ ಜೊತೆ ಕೆಲಸ ಮಾಡಿ. ಶರಣ್ ಸರ್ ಜೊತೆ ಮಾಮೂಲಿ ಅದೊಂಥರ ನಮ್ಗೆ ಖುಷಿ ದುಃಖ ಅಂತ ಹೇಳಂಗಿಲ್ಲ, ಒಂದ್ ರೆಗ್ಯುಲರ್ ಜೋಡಿ ತರ. ಅದಿತಿ ಮೇಡಮ್ ಅವ್ರ ಜೊತೆನೂ ಫಸ್ಟು ನಮ್ಮ ಪ್ರಭು ಅವನು ಹೇಳ್ದ, ಅವನ ಹಿಂದೆ ಒಂದು ಡಬಲ್ ಇಂಜಿನ್ ಅಂತ ಒಂದು ಮಾಡಿದ್ವಿ, ಇದು 2ನೇ ಚಿತ್ರ. ಮತ್ತೆ ಮೇಘನಾ ಮೇಡಮ್ ಜೊತೆನೂ ಫಸ್ಟ್ ಟೈಮು. ರಜನಿ ಮೇಡಮ್ ಅವನಿಗೆ ನಮ್ದು ಕಾಂಬಿನೇಷನ್ ಇಲ್ಲ, ಜಾಸ್ತಿ ಕಾಂಬಿನೇಷನ್ ಇದ್ದಿದೆ ಶರಣ್ ಸರು, ಅದಿತಿ ಮೇಡಮು ಮತ್ತೆ ನಂದು. ಅವ್ರಾಗ್ಲೇ ಕಿರಣ್ ಅವ್ರಿದ್ರು, ಅಲ್ಲ ಸ್ಟೇಜ್ ಮೇಲೆ ಹೊಗಳ್ಬಿಟ್ಟು ಆಮೇಲೆ ನನ್ನ ಮಕ್ಕಳು ಅಂತೆ. ನಾನು ಅದೇ ಅಂದೆ, ಸಕಲೇಶ್ಪುರದಲ್ಲಿ ಅವ್ರ ಗಂಡಂದು ಒಂದು 100 ಎಕರೆ ಕಾಫಿ ತೋಟ ಇದೆ. ಸೊ ಮಕ್ಕಳು ಅಂದ್ಮೇಲೆ ಕೊಡ್ಲೇಬೇಕು ಭಾಗನ, ಅದಾದ್ರೂ ಮಾಡ್ಕೊಳ್ಳೋಣ. ದಯಮಾಡಿ ಎಲ್ರು ಜನವರಿ 10ನೇ ತಾರೀಕು ಚೂಮಂತರು ಬಿಡುಗಡೆ ಆಗ್ತಿದೆ, ದಯವಿಟ್ಟು ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ. ಯಾವಾಗ್ಲೂ ಹೇಳ್ತಾ ಇದ್ರು ಅದಿತಿ ಮೇಡಮ್, ನಾನು ಮಗಳು ಹುಟ್ಟಿದ ಮೇಲೆ ಮೊದಲನೇ ಚಿತ್ರ ಅಂತ ನಮ್ಮ ಪ್ರೊಡ್ಯೂಸರ್ ಅಂದ್ರು, ನಮ್ಮ ಮಗಳು ಹುಟ್ಟಿದ ಮೇಲೆ ಮೊದಲನೇ ಚಿತ್ರ ಅಂತ. ಇವ್ರು ಶುರು ಮಾಡಿದಾಗ ಮಕ್ಕಳಾಗ್ತೇವೆ ಅಂತ ಅವ್ರಿಬ್ರಿಗೂ ಗೊತ್ತಿರ್ಲಿಲ್ಲ. ಸೊ ಅಷ್ಟು ಲೇಟ್ ಆಯ್ತು. ಯಾಕೆಂದ್ರೆ ಆ ಕ್ವಾಲಿಟಿ ಮೇಂಟೈನ್ ಮಾಡಕ್ಕೆ ಎಲ್ಲೂ ಸೊ ಆ ಕ್ವಾಲಿಟಿ ಮೇಂಟೈನ್ ಮಾಡಕ್ಕೋಸ್ಕರ, ಆಮೇಲೆ ಎಲ್ಲದಕ್ಕೂ ಕೂಡು ಬರ್ಬೇಕು ಅಂತಾರಲ್ಲ, ಅದೇ ಇಲ್ಲಿ ದೇವದ ಪಿಕ್ಚರ್ ಅಂತೀವಿ, ಚೂಮಂತರು ಅಂತೀವಿ, ಒಟ್ಟಂತ ಹಿಂದೆ ಆಂಜನೇಯ ಫೋಟೋ ಕಾಣಿಸ್ತಾ ಇದೆ, ಆಂಜನೇಯನೂ ಇದೆ, ಬಟ್ ಆ ಪೋರ್ಷನ್ ಅಲ್ಲಿ ಇಲ್ಲ. ಇಲ್ಲಿ ದೇವರ ಆಶೀರ್ವಾದನೂ ಇದೆ. ಅದಕ್ಕೆ ಎಲ್ಲದಕ್ಕೂ ಏನೇ ಮಾಡ್ಬೇಕಾದ್ರೂ ಕಾಲ ಕೂಡು ಬರ್ಬೇಕು ಅಂತಾರಲ್ಲ. ಸೊ ಹಂಗಾಗಿ 2020-25 ಜನವರಿ 10ನೇ ತಾರೀಕು ಚೂಮಂತರ್ ಬರ್ತಾ ಇದೆ. ದಯಮಾಡಿ ಎಲ್ಲರೂ ನೋಡಿ, ಹರಿಸಿ, ಆಶೀರ್ವದಿಸಿ. ಥ್ಯಾಂಕ್ ಯು.